ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ವಸುದೇವನ ಮಗನು, ಕಂಸ ಚಾಣೂರನನ್ನು ಕೊಂದವನು, ದೇವಕಿಗೆ ಪರಮಾನಂದವನ್ನು ಉಂಟು ಮಾಡಿದವನು, ಜಗದ್ಗುರುವು, ದೇವನೂ ಆದ ಕೃಷ್ಣನನ್ನು ನಮಸ್ಕರಿಸ್ತೀನಿ. ನಮ್ಮೆಲ್ಲರ ಪವಿತ್ರ ಗ್ರಂಥವಾದ ಭಗವದ್ಗೀತೆ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಬರುತ್ತೆ. ಇದರಲ್ಲಿ 18 ಅಧ್ಯಾಯ ಹಾಗೂ 700 ಶ್ಲೋಕಗಳಿವೆ. ಉಪನಿಷತ್ತಿನ ಸಾರವಾದ ಭಗವದ್ಗೀತೆಯನ್ನು ಕೃಷ್ಣ ಎಲ್ಲರಿಗೂ ತಿಳಿದುಕೊಳ್ಳುವಂಥ ತಿಳಿ ಭಾಷೆಯಲ್ಲಿ ಹೇಳಿದ್ದಾನೆ. ಗೀತೆಯ ಧ್ಯಾನ ಶ್ಲೋಕ ಹೀಗಿದೆ: ಸರ್ವೋಪನಿಷದೋ ಗಾವೋ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸಃ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ಉಪನಿಷತ್ತುಗಳೇ ಹಸುಗಳು, ಇದರ ಹಾಲನ್ನು ಕರೆಯುವವನೇ ಗೋಪಾಲನಂದನ, ಪಾರ್ಥನೇ ಕರು, ಮಹತ್ತಾದ ಗೀತಾಮೃತವೇ ಹಾಲು, ಇದನ್ನು ಪಾನ ಮಾಡುವವರೇ ಸಜ್ಜನರು. ಉಪನಿಷತ್ತುಗಳು ಜೀವ, ಜಗತ್ತು ಮತ್ತು ಈಶ್ವರ ಈ 3 ವಿಷಯಗಳನ್ನು ಚರ್ಚಿಸುವ ವೇದಾಂತದ ಗ್ರಂಥಗಳಾದರೆ, ಭಗವದ್ಗೀತೆ ಈ ವೇದಾಂತದ ತತ್ವಗಳನ್ನು ಪ್ರತಿಯೊಬ್ಬರೂ ತಮ್ಮ ನಿತ್ಯ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಂಡು ಸಾರ್ಥಕವಾದ ಬದುಕನ್ನು ನಡೆಸಬಹುದು ಎನ್ನುವುದನ್ನು ಸರಳವಾಗಿ ಸ್ಪಷ್ಟವಾಗಿ ಉಪದೇಶಿಸುವಂತಹ ಜೀವನದ ಧರ್ಮಶಾಸ್ತ್ರ. ಗೀತೆ ಕೃಷ್ಣನೇ ಹೇಳಿರೋ ಹಾಗೆ ಬರೀ ಜ್ಞಾನ ಮಾತ್ರ ಅಲ್ಲ, ಇದು ವಿಜ್ಞಾನ. ಇದು ಬರೀ ಊಹೆ ಅಥವಾ ಕಲ್ಪನೆ ಅಲ್ಲ, ಇದನ್ನು ನಮ್ಮ ಜೀವನದಲ್ಲಿ ಪ್ರಾಯೋಗಿಕವಾಗಿ ಅಳವಡಿಸ್ಕೊಳ್ಬಹುದು. ಕೃಷ್ಣ ಗೀತೆಯಲ್ಲಿ ಹೇಳಿದ್ದಾನೆ, ಅನಿತ್ಯಮ ಸುಖಂ ಲೋಕಂ, ಅಂದರೆ ಬದುಕು ಅಶಾಶ್ವತ ಹಾಗೂ ದುಃಖಮಯ ಅಂಥೇಳಿ. ಹಾಗೆ ದುಃಖದಿಂದ ಪಾರಾಗಕ್ಕೆ ದಾರಿಗಳನ್ನು ಕೂಡ ಹೇಳಿದ್ದಾನೆ ಕೃಷ್ಣ. ಮೊದಲನೇದಾಗಿ, ಜೀವನ ದುಃಖಮಯ ಯಾಕೆ ನೋಡೋಣ. ಕಾರಣ ಮನಸ್ಸು. ಮನಸ್ಸಿನಂತೆ ಮಾನವ. ಮನಸ್ಸು ಒಳ್ಳೆಯದಾಗಿದ್ದರೆ ವ್ಯಕ್ತಿನೂ ಒಳ್ಳೆಯವನಾಗಿರ್ತಾನೆ. ಹಾಗಾದರೆ ಈ ಮನಸ್ಸು ಎಂದರೇನು ಅಂತ ನೋಡೋಣ. ಮನಸ್ಸು ಅಂದರೆ ಆಲೋಚನೆಗಳ ಸಮೂಹ. ಇಟ್ಸ್ ಬಂಡಲ್ ಆಫ್ ಥಾಟ್ಸ್. ಅರ್ಜುನ ಮನಸ್ಸಿನ ಬಗ್ಗೆ ಹೀಗೆ ಹೇಳ್ತಾನೆ: ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯೋರಿವ ಸುದುಷ್ಕರಂ. ಕೃಷ್ಣ, ಮನಸ್ಸಿನ ಸ್ವರೂಪನೇ ಚಂಚಲತ್ವ. ಅದು ಕ್ಷೋಭೆಯನ್ನು ಉಂಟು ಮಾಡುತ್ತೆ. ಅದನ್ನು ಹಿಡಿಯೋದು ಗಾಳಿಯನ್ನು ಹಿಡಿದಷ್ಟೇ ಕಷ್ಟ. ಮನಸ್ಸಿನ ಗುಣ ಸ್ವೇಚ್ಛಾ ಪ್ರವೃತ್ತಿ. ಒಂದ್ಸಲ ಮನಸ್ಸು ಹೊರಗಿನ ವಿಷಯ ವಸ್ತುಗಳ ಕಡೆಗೆ ಹೋದರೆ ಅದರ ಮೋಹದಿಂದ ಬಿಡುಗಡೆ ಹೊಂದೋದು ಬಹಳ ಕಷ್ಟ. ಇಲ್ಲಿ ಮನಸ್ಸಿನ ಬಲ ಹಾಗೂ ಅದರ ವ್ಯಾಪಕತೆಯನ್ನು ಗಾಳಿಗೆ ಹೋಲಿಸಲಾಗಿದೆ. ಇಂತಹ ಮನಸ್ಸು ನಮ್ಮೆಲ್ಲರ ದುಃಖಕ್ಕೆ ಹೇಗೆ ಕಾರಣವಾಗ್ತಾ ಇದೆ ಅಂದರೆ, ರಾಗದ್ವೇಷ. ಅಂದರೆ ಇದು ನಮಗೆ ಇದು ಬೇಕು, ಇದು ಬೇಡ, ಅದು ಬೇಕು, ಇದು ಬೇಡ ಅನ್ನೋ ಮನಸ್ಸಿನ ಆಸೆಗಳು. ಒಂದು ಆಸೆ ತೀರ್ಬಿಟ್ರೆ ಆಗೋಯ್ತಾ, ಮತ್ತೊಂದು, ಮಗದೊಂದು ಅಂತ ಎದುರಿಗೆ ಬರ್ತಾನೇ ಇರುತ್ತೆ. ಲೌಕಿಕ ವಿಷಯಗಳಿಂದ ಸುಖ ಸಂತೋಷ ಸಿಕ್ಕೋದಿಲ್ಲ ಅಂತ ನಾವು ಪದೇ ಪದೇ ಕೇಳ್ತಾನೆ ಇರ್ತೀವಿ. ಧರ್ಮ ಗ್ರಂಥಗಳ ಮೂಲಕ, ಆಮೇಲೆ ನಮ್ಮದೇ ಆದ ಅನುಭವಗಳ ಮೂಲಕ ನಮಗೆ ಗೊತ್ತಾಗಿದೆ. ಆದರೂ ನಮಗನ್ಸುತ್ತೆ ಈ ವಿಷಯದಲ್ಲಿ ಅಲ್ಲದೆ ಇದ್ದರೆ ಏನಂತೆ, ಬೇರೆ ಯಾವುದಾದ್ರೂ ವಿಷಯದಿಂದನಾದರೂ ನಮಗೆ ಸಂತೋಷ ಸಿಕ್ಕೇ ಸಿಗತ್ತೆ ಅಂತ ಹೇಳ್ಬಿಟ್ಟು ಆ ಒಂದು ಭಾವನೆ ನಮಗೆ ಉಳಿದೇ ಇರುತ್ತೆ. ಸ್ವಾಮಿ ರಾಮತೀರ್ಥರು ಹೇಳ್ತಾ ಇದ್ರು ಅನ್ನೋ ಅಂಥ ಒಂದು ಕಥೆ ಹೀಗಿದೆ. ಒಂದು ಊರಿನಲ್ಲಿ ಒಬ್ಬ ಅರೆಹುಚ್ಚ ಇದ್ದ. ಅವನು ಯಾವಾಗಲೂ ಮಕ್ಕಳ ಜೊತೆಗೆ ಆಟ ಆಡಿಕೊಂಡು ಕಾಲ ಕಳೀತಾ ಇದ್ದ. ಒಂದಿನ ಅವನು ಮಕ್ಕಳಿಗೆ ಹೇಳ್ದ, ನಾಳೆ ಊರಿನ ಜಮೀನ್ದಾರರು ಊರಿನಲ್ಲಿ ಎಲ್ಲ ಕಡೆಗೆ ದೀಪಾಲಂಕಾರ ಮಾಡಿಸಿ ಎಲ್ಲರಿಗೂ ಸಿಹಿ ಹಂಚ್ತಾರೆ ಅಂತ ಹೇಳಿ. ಸರಿ, ಮಾರನೇ ದಿನ ಮಕ್ಕಳೆಲ್ಲ ಊರ ಮೈದಾನದಲ್ಲಿ ಸೇರಿದ್ದಾರೆ.
ನೋಡ್ತಾರೆ, ಅಲ್ಲಿ ಯಾವುದೇ ರೀತಿಯ ದೀಪಾಲಂಕಾರ ಇಲ್ಲ, ಪಟಾಕಿ ಇಲ್ಲ, ಸಿಹಿ ಹಂಚೋದು ಇಲ್ಲ. ಮಕ್ಕಳಿಗೆ ತುಂಬ ನಿರಾಶೆ ಆಯಿತು. ಆದರೆ ಮಕ್ಕಳ ಜೊತೆಗೆ ಆ ಅರೆಹುಚ್ಚ ಕೂಡ ನಿಂತಿದ್ದ. ಮಕ್ಕಳು ಅವನನ್ನು ಕೇಳಿದರು, ಇಲ್ಲಿ ಪಟಾಕಿ ಸಿಹಿ ಹಂಚೋದು ಯಾವುದೂ ಇಲ್ಲ ಅಂತ ನಿನಗೆ ಗೊತ್ತಿರಲಿಲ್ವೇ ಅಂತ. ಆವಾಗ ಆ ಹುಚ್ಚು ಮನುಷ್ಯ ಹೇಳ್ದ, ನನಗೆ ಗೊತ್ತಿತ್ತು. ಆಗ ಮಕ್ಕಳು ಹೇಳಿದರು, ಮತ್ತು ನೀನು ಯಾಕೆ ಬಂದು ನಿಂತಿದೀಯಾ ಅಂಥೇಳಿ. ಅವನು ಹೇಳ್ದ, ಅಕಸ್ಮಾತ್ ನಿಜವಾಗ್ಲೂ ಸಿಹಿ ತಿಂಡಿ ಹಂಚ್ಬಿಟ್ಟಿದ್ರೆ ನನಗೆ ತಪ್ಪು ಹೋಗ್ಬಿಡ್ತಿತ್ತಲ್ಲ, ಅದಕ್ಕೆ ಅಂಥೇಳಿ. ಒಂದು ರೀತಿಯಲ್ಲೇ ನಮ್ಮ ಸ್ಥಿತಿನೂ ಕೂಡ ಹೀಗೆ ಇದೆ. ಗಾಳಿಯಷ್ಟು ಪ್ರಬಲವಾದ ಚಂಚಲವಾದ ಮನಸ್ಸನ್ನು ಹೇಗೆ ನಿಯಂತ್ರಿಸಬಹುದು ಎಂದು ಕೃಷ್ಣ ಗೀತೆಯಲ್ಲಿ ಹೀಗೆ ಹೇಳಿದ. ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಮವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧುಃ ಆತ್ಮೈವ ರಿಪುರಾತ್ಮನಃ. ಮನುಷ್ಯ ತನ್ನ ಉದ್ಧಾರವನ್ನ ತಾನೇ ಮಾಡ್ಕೋಬೇಕು, ತನ್ನ ನಾಶವನ್ನ ಮಾಡಿಕೊಳ್ಳಬಾರದು. ಮನುಷ್ಯ ತನಗೆ ತಾನೇ ಶತ್ರು ಹಾಗೂ ತನಗೆ ತಾನೇ ಮಿತ್ರ ಕೂಡ. ಆಸೆಗಳ ಪ್ರಚಂಡ ಹೊಡೆತಗಳಿಂದ ನಮ್ಮ ಶಾಂತಿಯನ್ನು ನಾಶ ಮಾಡೋ ನಮ್ಮ ಮನಸ್ಸನ್ನು ನಾವೇ ಬುದ್ಧಿಪೂರ್ವಕವಾಗಿ ತರಬೇತಿ ಕೊಟ್ಟು ಮೇಲಕ್ಕೆ ಎತ್ತಬೇಕು. ಬುದ್ಧಿಯ ಮೂಲಕ ಮನಸ್ಸು ಹಾಗೂ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಡಬೇಕು. ನಿಶ್ಚಯಾತ್ಮಿಕ ಬುದ್ಧಿ ಹಾಗೂ ಸಂಶಯಾತ್ಮಿಕವೇ ಮನಸ್ಸು. ಆಲೋಚನಾ ಪ್ರವಾಹ ಗೊಂದಲದ ಸ್ಥಿತಿಯಲ್ಲಿದ್ದಾಗ ಅದು ಮನಸ್ಸು ಎನಿಸಿಕೊಳ್ಳುತ್ತದೆ. ಯಾವಾಗ ಅದು ಏಕಾಗ್ರತೆಯಲ್ಲಿದ್ದು ಸಮಾಧಾನ ಮತ್ತು ಶಾಂತವಾಗಿರುತ್ತೋ ಅದು ಬುದ್ಧಿ ಎನಿಸಿಕೊಳ್ಳುತ್ತದೆ. ನಿಶ್ಚಲವಾದ ಮನಸ್ಸಿನಿಂದ ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳೋದೇ ಬುದ್ಧಿಯೋಗ. ಆದ್ದರಿಂದನೇ ಕೃಷ್ಣ ಗೀತೆಯಲ್ಲಿ ಅರ್ಜುನನಿಗೆ ಯೋಗೀ ಭವ ಎನ್ನುತ್ತಾನೆ. ನಿಸ್ಸಂಶಯವಾಗಿಯೂ ಮನಸ್ಸು ಚಂಚಲವಾದದ್ದು ಮತ್ತು ಅದನ್ನು ನಿಗ್ರಹಿಸೋದು ಕಷ್ಟ ಎಂದು ಒಪ್ಪಿಕೊಳ್ಳೋ ಕೃಷ್ಣ ಅದನ್ನು ನಿಯಂತ್ರಿಸೋ ದಾರಿಯನ್ನು ಹೇಳ್ತಾನೆ. ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ. ಅಂದರೆ ಚಂಚಲವಾದ ಸ್ವೇಚ್ಛಾ ಪ್ರವೃತ್ತಿಯ ಮನಸ್ಸನ್ನು ಅಭ್ಯಾಸದಿಂದ ಹಾಗೂ ವೈರಾಗ್ಯದಿಂದ ನಿಯಂತ್ರಿಸಬಹುದು. ಇಲ್ಲಿ ಅಭ್ಯಾಸ ಅಂದ್ರೇನು ನೋಡೋಣ. ಅಭ್ಯಾಸ ಅಂದರೆ ಪುನಃ ಪುನಃ ಪ್ರಯತ್ನಿಸೋದು ಹಾಗೂ ಸತತವಾಗಿ ಪ್ರಯತ್ನ ಮಾಡೋದು. ನಾವು ಬಲಶಾಲಿಗಳಾಗಬೇಕಾದ್ರೆ, ದೇಹವನ್ನು ಬೆಳೆಸಬೇಕಾದ್ರೆ ದಿನವೂ ವ್ಯಾಯಾಮವನ್ನು ಮಾಡಬೇಕು. ಯಾವ ಅಭ್ಯಾಸವೂ ಇಲ್ಲದೆ ನಮಗೆ ಏನೂ ಸಿಕ್ಕೋದಿಲ್ಲ. ಉಪಾಯದಿಂದ ಒಬ್ಬ ದೇಹ ಬೆಳೆಸಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಮನಸ್ಸನ್ನು ನಿಯಂತ್ರಿಸಿ ನಮಗೆ ಬೇಕಾದ್ದನ್ನು ಸಾಧಿಸೋದಕ್ಕೆ ಜೀವನದಲ್ಲಿ ನಿರಂತರವಾಗಿ ಪ್ರಯತ್ನವನ್ನು ಪಡಬೇಕಾಗುತ್ತೆ. ಹಾಗೂ ಭೋಗಗಳಿಂದ ಮನಸ್ಸನ್ನು ನಿಧಾನವಾಗಿ ಹಿಂದಕ್ಕೆ ಎಳೆದುಕೊಳ್ಳೋದ್ರಿಂದ ವೈರಾಗ್ಯ ತಾನೇ ತಾನಾಗಿ ಬೆಳೆಯುತ್ತೆ. ಶನೈ ಶನೈರುಪರಮೇದ್ ಬುದ್ಧ್ಯಾ ಧೃತಿ ಗೃಹೀತೆಯ ಅಂತಾನೆ ಕೃಷ್ಣ. ಅಂದರೆ ಸಾಧಕ ಪ್ರಾಪಂಚಿಕ ವಿಷಯಗಳಿಂದ ಮನಸ್ಸನ್ನು ನಿಧಾನವಾಗಿ ಹಿಂದಕ್ಕೆ ತೆಗೆದುಕೋಬೇಕು. ಆಮೇಲೆ ಮನಸ್ಸನ್ನು ಪಳಗಿಸೋ ಕೆಲಸ ಬಹಳ ಸೂಕ್ಷ್ಮವಾದದ್ದು. ಆದ್ದರಿಂದಲೇ ಶನೈಹಿ ಶನೈಹಿ ಅಂದರೆ ಮೆಲ್ಲ ಮೆಲ್ಲಗೆ ಇದನ್ನು ಸಾಧಿಸಬೇಕು ಅಂತ ಹೇಳಿದರು. ಯಾಕೆಂದರೆ ಈ ಮನಸ್ಸಿನ ವಿಷಯದಲ್ಲಿ ನಾವು ಹೊರಟಾಟ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ಇದುವರೆಗೂ ನಾವು ಅದು ಕೇಳಿದ್ದೆಲ್ಲ ಕೊಡಿಸಿ ಅದನ್ನು ಮುದ್ದು ಮಾಡಿ ಹಾಳು ಮಾಡಿಬಿಟ್ಟಿದ್ದೀವಿ. ಆದ್ದರಿಂದನೇ ನಿಧಾನವಾಗಿ ಈಗ ನಾವು ಈ ಕೆಲಸವನ್ನು ಸಾಧಿಸ್ಕೋಬೇಕು. ಹಾಗೆಯೇ ಮನಸ್ಸಿಗೆ ಯೋಚನೆ ಮಾಡೋದಕ್ಕೆ ಏನಾದರೂ ಒಂದು ವಸ್ತು ಬೇಕು. ನಾವು ಪ್ರಾಪಂಚಿಕ ವಸ್ತುಗಳ ಚಿಂತನೆಯಿಂದ ಅದನ್ನು ಬಿಡಿಸ್ಕೋಬೇಕು ಅಂದರೆ ಅದಕ್ಕೆ ಪಾರಮಾರ್ಥಿಕ ಚಿಂತನೆಯನ್ನು ಅಭ್ಯಾಸ ಮಾಡಿಸ್ಬೇಕು. ಯಾವುದೇ ಚಿಂತನೆ ಇಲ್ಲದೆ ಮನಸ್ಸನ್ನು ನಿಲ್ಲಿಸೋದು ಅಸಾಧ್ಯ. ನಿರಂತರವಾಗಿ ಪರಮಾತ್ಮನ ಸ್ಮರಣೆಯಿಂದ ಮನಸ್ಸನ್ನು ಶಾಂತವಾಗಿ ಇರಿಸಿ ಸಾರ್ಥಕ ಜೀವನವನ್ನು ನಡೆಸ್ಕೋಬಹುದು. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅನನ್ಯವಾದ ಮನಸ್ಸಿನಿಂದ ಯಾರು ನನ್ನನ್ನು ಚಿಂತನೆ ಮಾಡ್ತಾರೋ ಅಂಥವರ ಯೋಗಕ್ಷೇಮವನ್ನು ನಾನೇ
ವಹಿಸಿಕೊಳ್ಳುತ್ತೇನೆ ಅಂತಿದ್ದಾನೆ ಕೃಷ್ಣ. ಇಲ್ಲಿ ಯೋಗ ಎಂದರೆ ತನ್ನಲ್ಲಿ ಇಲ್ಲದೆ ಇರುವ ವಸ್ತುವನ್ನು ಪಡೆಯೋದು, ಹಾಗೂ ಕ್ಷೇಮ ಎಂದರೆ ಇರುವ ವಸ್ತುವನ್ನು ಕಾಪಾಡೋದು. ಎರಡನ್ನೂ ಕೂಡ ನಾನೇ ವಹಿಸಿಕೊಳ್ಳುತ್ತೇನೆ ಎಂದಿದ್ದಾನೆ ಕೃಷ್ಣ. ಇದು ಲೌಕಿಕ ಹಾಗೂ ಪಾರಮಾರ್ಥಿಕ ಎರಡು ದೃಷ್ಟಿಯಿಂದನೂ ಬಹಳ ಮುಖ್ಯವಾದ ಶ್ಲೋಕ. ನಿರಂತರವಾದ ಭಕ್ತಿಯಿಂದ ಪರಮಾತ್ಮನನ್ನು ಯಾರು ಚಿಂತನೆ ಮಾಡ್ತಾರೋ ಅಂತಹ ಭಕ್ತರ ಸರ್ವಸ್ವವನ್ನೂ ಪರಮಾತ್ಮ ನೋಡಿಕೊಳ್ಳುತ್ತಾನೆ. ನಮ್ಮ ದುಃಖಕ್ಕೆ ಇನ್ನೊಂದು ಕಾರಣ ಏನು ಅಂದರೆ ನಾವು ಮಾಡುವ ಕೆಲಸಗಳಲ್ಲಿ ನಾವು ಇಟ್ಟುಕೊಳ್ಳುವ ನಿರೀಕ್ಷೆ. ಉದಾಹರಣೆಗೆ ಪರೀಕ್ಷೆ ಬರೆಯುವ ಮುಂಚೆನೇ ನಮಗೆ ಎಷ್ಟು ಅಂಕಗಳು ಬರಬಹುದು ಅನ್ನೋ ಯೋಚನೆ, ಓದಿಗಿನ್ನ ಹೆಚ್ಚು ಫಲಿತಾಂಶದ ಬಗ್ಗೆನೇ ಚಿಂತೆ. ಇಂಥ ಸನ್ನಿವೇಶಗಳನ್ನು ನಿಭಾಯಿಸೋದು ಹೇಗೆ? ಕೃಷ್ಣ ಏನು ಹೇಳ್ತಾನೆ ನೋಡೋಣ. ಭಗವದ್ಗೀತೆಯ ತುಂಬ ಪ್ರಸಿದ್ಧವಾದ ಶ್ಲೋಕ, ನೀವೆಲ್ಲರೂ ಕೇಳಿಯೇ ಇರ್ತೀರಿ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ನಿನಗೆ ಕರ್ಮ ಮಾಡುವುದರಲ್ಲಿ ಮಾತ್ರ ಅಧಿಕಾರ, ಅದರ ಫಲದ ಬಗ್ಗೆ ಇಲ್ಲ ಎಂದು ಕೃಷ್ಣ ಅಪ್ಪಣೆ ಕೊಡಿಸ್ತಾ ಇದ್ದಾನೆ. ನಾವು ಕೆಲಸ ಮಾಡೋದೇ ಅದರಿಂದ ಸಿಗೋ ಫಲಕ್ಕಾಗಿ. ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ ಫಲಕ್ಕಾಗಿ ಕರ್ಮ ಮಾಡಬೇಡ ಅಂತ. ಫಲವೇ ಇಲ್ಲದೆ ಇದ್ರೆ ಕರ್ಮ ಯಾಕೆ ಮಾಡಬೇಕು ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಬರುತ್ತೆ. ಆದರೆ ಇದರ ಅರ್ಥ ಈ ರೀತಿಯಾಗಿ ಮಾಡಬೇಕು. ನಾವು ಮಾಡೋ ಕೆಲಸವನ್ನು ಸಂಪೂರ್ಣ ಶ್ರದ್ಧೆಯಿಂದ ಮಾಡಬೇಕು. ಫಲ ಸಿಗುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ಚಿಂತೆ ಬೇಡ. ಭವಿಷ್ಯ ಯಾವಾಗಲೂ ವರ್ತಮಾನದಲ್ಲೇ ರೂಪಿಸಲ್ಪಡೋದು. ನಮ್ಮ ಇಂದಿನ ಕೆಲಸ ಚೆನ್ನಾಗಿ ಆದರೆ ಒಳ್ಳೆಯ ಫಲ ಸಿಕ್ಕೇ ಸಿಗುತ್ತೆ. ಇದನ್ನೇ ಗೀತೆಯಲ್ಲಿ ಸರಳವಾಗಿ ಹೇಳಿದೆ. ಕರ್ಮ ಫಲವು ಕರ್ಮದಿಂದ ಬೇರೆ ಅಲ್ಲ ಅಂತ. ಇಲ್ಲಿ ಅನಾಸಕ್ತನಾಗಿ ಕೆಲಸ ಮಾಡು ಅಂದರೆ ಆಸಕ್ತಿನೇ ಇಲ್ಲದೆ ಕೆಲಸ ಮಾಡು ಅಂತ ಅರ್ಥ ಅಲ್ಲ. ಏಕೆಂದರೆ ಆಸಕ್ತಿನೇ ಇಲ್ಲದೆ ಇದ್ದರೆ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಬರೀ ಫಲದ ಮೇಲೆ ಆಸಕ್ತಿ ಹೊಂದದೇನೆ ಶ್ರದ್ಧೆಯಿಂದ ಕೆಲಸ ಮಾಡು ಅಂತ ಅರ್ಥ. ಹೀಗೆ ಕರ್ಮ ಮಾಡೋದರಲ್ಲೇ ಆನಂದ ಸಿಗುತ್ತೆ. ಇದನ್ನೇ ವಿಶಾಲವಾದ ಅರ್ಥದಲ್ಲಿ ಯೋಗ ಕರ್ಮಸು ಕೌಶಲಂ ಅಂದರೆ ಕರ್ಮದ ಕುಶಲತೆಯೇ ಯೋಗ ಎಂದಿದ್ದಾನೆ ಕೃಷ್ಣ. ಆಸೆಗಳನ್ನು ತ್ಯಜಿಸಿ ಕರ್ಮ ಮಾಡುವ ಯೋಗಿ ವಾಸನಾ ಬಂಧಗಳಿಂದ ಬಿಡುಗಡೆ ಹೊಂದುತ್ತಾನೆ. ಕರ್ಮಯೋಗದಿಂದ ಚಿತ್ತ ಶುದ್ಧಿಯಾಗುತ್ತೆ. ಆದ್ದರಿಂದ ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ತಪಸ್ಯಸಿ ಕೌಂತೇಯ ತತ್ಕುರುಷ್ವ ಮದರ್ಪಣಂ. ಆದ್ದರಿಂದ ಹೇ ಕೌಂತೇಯ, ನೀನು ಏನು ಕೆಲಸ ಮಾಡ್ತೀಯೋ, ಏನನ್ನು ತಿಂತೀಯೋ, ಏನು ಯಜ್ಞವನ್ನು ಮಾಡ್ತೀಯೋ, ಏನನ್ನು ಕೊಡ್ತೀಯೋ ಅವೆಲ್ಲವನ್ನು ನನಗೆ ಅರ್ಪಣೆ ಮಾಡು ಅಂತ ಇದ್ದಾನೆ ಕೃಷ್ಣ. ಹೀಗೆ ಅರ್ಪಣಾ ಭಾವದಿಂದ ನಾವು ಮಾಡುವ ಎಲ್ಲ ಕೆಲಸಗಳನ್ನು ಪರಮಾತ್ಮನಿಗೆ ಅರ್ಪಿಸಿದಾಗ ನಮ್ಮ ಜೀವನ ಪವಿತ್ರವಾಗುತ್ತೆ. ಹಾಗೆ ಎಲ್ಲ ಕರ್ಮ ಬಂಧನಗಳಿಂದ ನಮಗೆ ಬಿಡುಗಡೆ ಸಿಗುತ್ತೆ. ಗೀತೆಯ ಈ ಶ್ಲೋಕ ಸಾಧಕರಿಗೆ ನಿಜವಾದ ಭಕ್ತಿ ಎಂದರೇನು ಅಂತ ಹೇಳಿ ತೋರಿಸ್ಕೊಟ್ಟಿದೆ. ಪರಮಾತ್ಮನನ್ನು ಭಜಿಸೋದಕ್ಕೆ ಸಂಸಾರದಿಂದ ದೂರ ಎಲ್ಲೋ ಕಾಡಿಗೆ ಹೋಗಬೇಕು ಅಂತ ಇಲ್ಲ. ಸಂಸಾರದಲ್ಲಿದ್ದು ಅಧ್ಯಾತ್ಮ ಸಾಧನೆ ಮಾಡೋದಕ್ಕೆ ಸಾಧ್ಯ ಅನ್ನೋದನ್ನು ಈ ಶ್ಲೋಕ ಸಾರಿ ಸಾರಿ ಹೇಳ್ತಾ ಇದೆ. ನಾವು ಜೀವನದಲ್ಲಿ ಉನ್ನತವಾದ ಗುರಿಯನ್ನು ಹೊಂದಿದ್ರೆ ಬೇರೆ ಸಣ್ಣ ಸಣ್ಣ ವಿಷಯಗಳು ನಮ್ಮ ಮನಸ್ಸಿಗೆ ಘಾಸಿ ಮಾಡೋದೇ ಇಲ್ಲ. ಉದಾಹರಣೆಗೆ ಒಬ್ಬ ವಿಜ್ಞಾನಿ ತನ್ನ ಸಂಶೋಧನೆಗಳಲ್ಲಿ ಎಷ್ಟು ಮಗ್ನರಾಗಿರ್ತಾರೆ ಅಂದರೆ ಬೇರೆ ಬೇರೆ ವಿಷಯಗಳು ಅವರ ತಲೆಗೆ ಹೋಗೋದೇ ಇಲ್ಲ. ದೇಶದಲ್ಲಿ ಹಾಗೆ ದುಡಿಯುವ ಯೋಧ, ಆಮೇಲೆ ಆಟಗಾರರು, ಈಗ ಒಲಿಂಪಿಕ್ಸ್ಗೆ ತಯಾರಾಗ್ತಾ ಇರುವಂಥ ಆಟಗಾರರು ತಮ್ಮ ಸ್ವಂತ ವಿಷಯಗಳ ಬಗ್ಗೆ ಮನಸ್ಸನ್ನು ಕೆಡಿಸ್ಕೊಳ್ಳೋದೇ ಇಲ್ಲ. ಯಾವುದೇ ಕೆಲಸವನ್ನು ಅತ್ಯಂತ ಶ್ರದ್ಧೆಯಿಂದ ಫಲಾಪೇಕ್ಷೆ ಇಲ್ಲದೆ ಸ್ವಾರ್ಥವಿಲ್ಲದೆ ಮಾಡೋದ್ರಿಂದ ನಾವು ಬದುಕಿನ ಸಾರ್ಥಕತೆಯನ್ನು ಕಂಡುಕೊಳ್ಬಹುದು. ನಾವು ಏನನ್ನು ಗಾಢವಾಗಿ ಯೋಚನೆ ಮಾಡ್ತೀವೋ ಅದೇ ಆಗ್ತೀವಿ ಅನ್ನೋ ಮಾತಿದೆ. ಕಠೋಪನಿಷತ್ತಿನಲ್ಲಿ ಯೋ ಯದಿಚ್ಛತಿ ತಸ್ಯ ತತ್, ಯಾವನು ಏನನ್ನು ಬಯಸುತ್ತಾನೋ ಅವನಿಗೆ ಅದೇ ದೊರಕುವುದು ಎನ್ನುತ್ತಾನೆ ಯಮ. ಯಮ ಇದನ್ನು ಹೇಳಿರೋದು ಬೇರೆ ಸಂದರ್ಭದಲ್ಲಿ.
ಆದರೂ ಯಾಕೆ ಎಲ್ಲವೂ ನಾವು ಬಯಸೋ ಹಾಗೆ ಆಗೋದಿಲ್ಲ ಅಂತ ನೋಡಿದರೆ ನಮ್ಮ ಮನಸ್ಸಿನ ಚಂಚಲತೆಯಿಂದ. ಒಂದು ಯೋಚನೆ ಮುಗಿತಾ ಇದ್ದ ಹಾಗೆ ಅದಕ್ಕೆ ವಿರುದ್ಧವಾದ ಯೋಚನೆ ಹುಟ್ಟಿರುತ್ತೆ. ನಮ್ಮ ಯೋಚನೆಗಳಿಗೆ ಯಾವ ಕಟ್ಟುಪಾಡೂ ಇರೋದಿಲ್ಲ. ಇದರಿಂದ ನಮ್ಮ ಮನಸ್ಸಿನ ಶಕ್ತಿ ನಷ್ಟವಾಗುತ್ತೆ ಅಷ್ಟೆ. ಅಲ್ಲಾವುದ್ದೀನನ ಮಾಯಾಶಕ್ತಿಯಿಂದ ಹುಟ್ಟಿದ ರಾಕ್ಷಸ ಏನು ಅಪ್ಪಣೆ ಕೊಟ್ಟರೂ ಅದನ್ನು ಮಾಡುವಂಥ ಶಕ್ತಿಯನ್ನು ಹೊಂದಿದ್ದ. ಆದರೆ ಅಪ್ಪಣೆ ಮಾಡುವವರು ಒಂದು ಕೆಲಸ ಹೇಳಿ ಅದು ಮುಗಿಯೋ ಒಳಗೆ ಮತ್ತೊಂದು ಕೆಲಸ ಹೇಳಿದರೆ ಆ ರಾಕ್ಷಸನಾದರೂ ಏನು ಮಾಡೋದಕ್ಕೆ ಸಾಧ್ಯ? ಸುಮ್ಮನೆ ನಿಂತಿರ್ಬೇಕಷ್ಟೆ ಅಲ್ವೇ? ನಮಗೆ ಆಗಿರೋದು ಇದೇನೆ. ನಮಗೆ ಏಕಾಗ್ರತೆ ಇದ್ದರೆ ಮಾತ್ರ ನಮ್ಮ ಯೋಚನೆಗೆ ಕ್ರಿಯಾಶಕ್ತಿ, ಇಲ್ಲದೇ ಇದ್ದರೆ ಅದು ಬಹಳ ದುರ್ಬಲ ಹಾಗೂ ನಿರರ್ಥಕ. ನಮ್ಮ ಮನಸ್ಸಿನಲ್ಲಿ ಯೋಚನೆಗಳ ಕುಣಿತ ಸದಾ ನಡೀತಾ ಇರೋದ್ರಿಂದನೇ ನಾವು ಏನು ಬಯಸ್ತೀವೋ ಅದು ನಮಗೆ ಸಿಗುವಂಥ ಸಾಧ್ಯತೆ ಇಲ್ಲವಾಗಿರೋದು. ಬಾವಿಯಲ್ಲಿ ನೀರು ಸಿಗಬೇಕು ಅಂದರೆ ಒಂದೇ ಕಡೆ ಅಗೆಯಬೇಕು. 10 ಕಡೆ ನೆಲ ಅಗಿದ್ರೆ ನೀರು ಸಿಗೋದಾದರೂ ಹೇಗೆ ಸಾಧ್ಯ? ಮೊದಲು ನಮ್ಮ ಗುರಿ ಏನು ಅಂತ ಕಂಡುಕೋಬೇಕು. ನಂತರ ದೃಢ ಸಂಕಲ್ಪದಿಂದ ಮನಸ್ಸನ್ನು ಕೇಂದ್ರೀಕರಿಸಿ ಕೆಲಸ ಮಾಡಿದರೆ ಫಲ. ನಮ್ಮ ದೈನಂದಿನ ಜೀವನದಲ್ಲಿ ನಮಗೆ ಸವಾಲು ಎನಿಸೋ ಒಂದು ವಿಷಯ ಅಂದರೆ ಹೊರಗಿನ ಮನುಷ್ಯರ ಜೊತೆಗೆ ಹೇಗೆ ನಡೆದುಕೊಳ್ಳೋದು ಅಂತ. ಇದ್ರ ಬಗ್ಗೆ ಗೀತೆ ಏನು ಹೇಳುತ್ತೆ ನೋಡೋಣ. ಸುಹೃನ್ಮಿತ್ರಾರ್ಯುದಾಸೀನ ಮಧ್ಯಸ್ಥದ್ವೇಷ್ಯ ಬಂಧುಷು ಸಾಧುಷ್ವಪಿ ಚ ಪಾಪೇಷು ಸಮಬುದ್ಧಿರ್ವಿಶಿಷ್ಯತೆ. ಕೆಲವರು ನಮಗೆ ಅತ್ಯಂತ ಆಪ್ತರಾಗಿರ್ತಾರೆ, ಇನ್ನು ಕೆಲವರು ಶತ್ರುಗಳು. ಕೆಲವರು ನಮ್ಮ ಬಗ್ಗೆ ತಲೆನೇ ಕೆಡಿಸ್ಕೊಳ್ದೇ ಇದ್ದವರು, ಇನ್ನು ಕೆಲವರು ಹಾಯ್ ಬಾಯ್ ಫ್ರೆಂಡ್ಸು. ಕಾರಣವೇ ಇಲ್ಲದೆ ದ್ವೇಷ ಮಾಡೋ ಕೆಲವರು, ನಮ್ಮ ಬಗ್ಗೆ ಕಟು ಟೀಕೆಗಳನ್ನು ಮಾಡಬಹುದು. ಇಂಥವ್ರ ಜೊತೆಗೆ ಹೇಗೆ ನಡೆದುಕೊಳ್ಳೋದು? ಈಗ ನಾವು ಒಂದು ತೋಟಕ್ಕೆ ಹೋಗ್ತೀವಿ, ತರಹದ ಹಣ್ಣುಗಳು ಇರುತ್ತವೆ. ನಾವು ಮಾವಿನ ಹಣ್ಣನ್ನು ಇದ್ಯಾಕೆ ಹೀಗಿದೆ, ಇದ್ಯಾಕೆ ಸೇಬಿನ ಹಣ್ಣಿನ ಥರ ಇರಬಾರ್ದಿತ್ತು ಅಂತ ಅಂದ್ಕೊಳ್ತೀವ. ಮಾವಿನ ಹಣ್ಣನ್ನು ಮಾವಿನ ಥರನೇ ನೋಡ್ತೀವಿ. ಹಾಗೆಯೇ ಉದಾಹರಣೆಗೆ ಹಾಗಲಕಾಯಿ ಕಹಿ, ಅದರ ವಿಶೇಷತೆ ಇರೋದೇ ಅದರ ಕಹಿಯಲ್ಲಿ. ಇದ್ಯಾಕೆ ಸಿಹಿಯಾಗಿಲ್ಲ ಅಂತ ನಾವು ಅಂದ್ಕೊಳ್ಳೋದಿಲ್ಲ. ಆಮೇಲೆ ಝೂಗೆ ಹೋದರೆ ಸಿಂಹವನ್ನು ನೋಡಿ ಇದು ಎಷ್ಟು ಕೆಟ್ಟದು, ಇದು ಹಸು ಥರ ಯಾಕಿಲ್ಲ, ಇದು ಎಲ್ಲ ಪ್ರಾಣಿಗಳನ್ನು ತಿಂದು ಹಾಕುತ್ತೆ ಅಂತ ಹೇಳೋಕ್ಕಾಗುತ್ತಾ? ಹಾಗೆಯೇ ಒಂದು ಜಿಂಕೆನ ಅದ್ರ ಮೈ ಸವರ್ಬೋದು, ಆದರೆ ಸಿಂಹದ ಜೊತೆ ಸೆಲ್ಫಿ ತೆಗೆಸ್ಕೊಳ್ಳೋದಕ್ಕಾಗೋದಿಲ್ಲ ಅಲ್ವೇ? ಇವೆಲ್ಲವನ್ನು ನಾವು ಅವು ಹೇಗಿದಾವೋ ಹಾಗೇನೆ ಒಪ್ಕೋತೀವಿ, ಅಕ್ಸೆಪ್ಟ್ ಮಾಡ್ಕೋತೀವಿ. ಆದರೆ ಮನುಷ್ಯರ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಿದ್ರೂ ಇವ್ರು ಯಾಕೆ ಇಷ್ಟು ಕೆಟ್ಟದಾಗಿ ನಡ್ಕೋತಾರೆ, ಒರಟಾಗಿ ಮಾತಾಡ್ತಾರೆ ಅಂತನೇ ಇರ್ತೀವಿ. ಅವ್ರು ಇರೋದೇ ಹಾಗೆ ಅನ್ನೋದನ್ನು ಮರ್ತು ಬಿಡ್ತೀವಿ. ಆದರೆ ಬೇರೆಯವರು ನಮ್ಮನ್ನು ನಾವು ಇರೋ ರೀತಿನಲ್ಲೇ ಒಪ್ಪಿಕೊಳ್ಳಬೇಕು ಅಂತ ನಿರೀಕ್ಷೆ ಮಾಡ್ತೀವಿ. ಇದರಿಂದನೇ ನಮ್ಮ ಮನಸ್ಸು ಕ್ಷೋಭೆಗೊಳಗಾಗೋದು. ಪ್ರತಿಯೊಬ್ಬರನ್ನು ನಾವು ಅವರು ಹೇಗಿದ್ದಾರೋ ಹಾಗೆ ಒಪ್ಪಿಕೊಳ್ಳೋದನ್ನು ಕಲಿಬೇಕು. ಇದನ್ನೇ ಕೃಷ್ಣ ಸಮತ್ವ ಎಂದಿರೋದು. ರಾಮಕೃಷ್ಣ ಪರಮಹಂಸರು ವಿಷಕಾರಿ ಅಥವಾ ಈ ತೊಂದರೆ ಕೊಡೋ ಜನಗಳ ಜೊತೆಗೆ ಹೇಗೆ ವ್ಯವಹರಿಸಬೇಕು ಅನ್ನೋದ್ರ ಬಗ್ಗೆ ಒಂದು ಹೇಳ್ತಾ ಇದ್ದಂಥ ಒಂದು ಸುಂದರವಾದ ಕಥೆ ಈ ರೀತಿಯಾಗಿದೆ. ಒಂದು ವಿಷಕಾರಿ ಹಾವು ಸನ್ಯಾಸಿಯೊಬ್ಬರ ಬೋಧನೆಯಿಂದ ಅಹಿಂಸೆಯನ್ನು ಪಾಲಿಸೋದಕ್ಕೆ ನಿರ್ಧಾರ ಮಾಡುತ್ತೆ. ಅವರು ಅದಕ್ಕೆ ಮಂತ್ರ ದೀಕ್ಷೆಯನ್ನು ಕೊಟ್ಬಿಟ್ಟು ಇನ್ಮೇಲೆ ನೀನು ಯಾರಿಗೂ ಕಚ್ಚು ಕೂಡ್ದು ಅಂತ ಹೇಳಿರ್ತಾರೆ. ಆ ಹಾವು ಕಚ್ಚೋದನ್ನು ಬಿಟ್ಟಿದೆ ಅಂತ ತಿಳಿದ್ಬಿಟ್ಟು ಊರಿನ ಹುಡುಗರು ಅದನ್ನ ಕಲ್ಲುಗಳಿಂದ ಚೆನ್ನಾಗಿ ಹೊಡೆದು ಅದನ್ನ ಅರೆಜೀವ ಮಾಡಿಬಿಡ್ತಾರೆ. ಮುಂದೊಂದು ದಿನ ಅದನ್ನ ಭೇಟಿ ಮಾಡೋದಕ್ಕೆ ಬಂದ ಸನ್ಯಾಸಿ ಆ ಹಾವನ್ನು ನೋಡಿ, ಅದರ ಸ್ಥಿತಿಯನ್ನು ನೋಡಿ ಹೀಗೆ ಹೇಳ್ತಾರೆ, ನಾನು ನಿನಗೆ ಕಚ್ಚಬೇಡ ಅಂತ ಹೇಳಿದ್ನೇ ಹೊರತು ಬುಸುಗುಟ್ಟು ಬೇಡ ಅಂತ ಹೇಳಿರ್ಲಿಲ್ಲ ಅಲ್ವಾ? ಇದರ ಅರ್ಥ ನಾವು ಯಾರಿಗೂ ಕೆಟ್ಟದ್ದನ್ನ ಮಾಡಬಾರ್ದು, ಆದರೆ ನಮ್ಮನ್ನು ನಾವು ರಕ್ಷಿಸ್ಕೊಳ್ಳೋದಕ್ಕೆ ಕೆಟ್ಟ ಜನರ ಮುಂದೆ ಕಟ್ಟುನಿಟ್ಟಾಗಿ ಇರೋದನ್ನ ಅಥವಾ ಬುಸುಗುಟ್ಟೋದನ್ನ ಮರಿಬಾರ್ದು. ಒಳ್ಳೆತನ ನಮ್ಮ ದೌರ್ಬಲ್ಯ ಆಗಬಾರ್ದು. ಸಹನೆ, ತಾಳ್ಮೆ ಇರಬೇಕು. ಜನಗಳ ಜೊತೆಗೆ ಒಡನಾಡಬೇಕಾದ್ರೆ ತಾಳ್ಮೆ ಇರಬೇಕು. ಜನರ ಮಾತಿಗೆ ತಕ್ಷಣವೇ ಪ್ರತಿಕ್ರಿಯಿಸದೆ ಯೋಚನೆ ಮಾಡಿ ಉತ್ತರ ಕೊಡಬೇಕು.
ಕೆಲವರು ಯಾಕೆ ಹೀಗೆ ನಡೆದುಕೋತಾರೆ ಅಂತ ನೊಂದುಕೊಳ್ಳೋದಕ್ಕಿಂತ ಅದು ಅವರ ಸ್ವಭಾವ ಅಂತ ತಿಳಿಬೇಕು. ಇತರರ ಟೀಕೆಗೆ ನೋಯಿಸುವ ಮಾತುಗಳನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಳದೆ ಇದು ಇವನ ಸಂಸ್ಕಾರ ಅಂತ ಹೇಳಿ ಒಂದು ಅಂತರವನ್ನು ಕಾಯ್ಕೊಳ್ಬೇಕು. ಅಹಂಕಾರಿಗಳಾದರ ಜೊತೆ ಮಾತಾಡೋದಕ್ಕಿಂತ ಮೌನವಾಗಿದ್ದಾಗ ನಮ್ಮೊಳಗಿನ ಶಾಂತಿ ಕದಡೋದಿಲ್ಲ. ಅಶಾಂತಸ್ಯ ಕುತಃ ಸುಖಂ ಎನ್ನುತ್ತಾನೆ ಕೃಷ್ಣ. ಮನಸ್ಸು ಶಾಂತವಾಗಿಲ್ಲದೆ ಇದ್ರೆ ಸಂತೋಷ ಹೇಗೆ ಸಿಗುತ್ತೆ? ಹಾಗೆ ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಳ್ಳೋದಕ್ಕೆ ಇರುವ ಇನ್ನೊಂದು ಪ್ರಬಲವಾದ ತಂತ್ರ ಅಂದರೆ ಧ್ಯಾನ. ಧ್ಯಾನ ಹೇಗೆ ಮಾಡಬೇಕು ಅನ್ನೋದನ್ನ ಗೀತೆಯಲ್ಲಿ ಹೀಗೆ ಹೇಳಲಾಗಿದೆ. ಬೆನ್ನು ಹುರಿಯನ್ನು ನೆಟ್ಟಗೆ ಮಾಡಿಕೊಂಡು ದೃಢವಾಗಿ ಕುಳಿತು ಶರೀರ, ಕತ್ತು, ತಲೆ ಮೂರನ್ನು ಒಂದೇ ನೇರದಲ್ಲಿ ಇಟ್ಟುಕೊಂಡು ಮೂಗಿನ ತುದಿಯನ್ನು ನೋಡ್ತಾ ಇರಬೇಕು. ಇಲ್ಲಿ ಮೂಗಿನ ತುದಿ ಅಂದರೆ ಮೂಗಿನ ಕೆಳಗೆ ನಡೆಯುವ ನಮ್ಮ ಉಚ್ಛ್ವಾಸ ಹಾಗೂ ನಿಶ್ವಾಸಗಳನ್ನು ಗಮನಿಸೋದ್ರಿಂದ ನಮ್ಮ ಮನಸ್ಸನ್ನು ನಿಯಂತ್ರಿಸಬಹುದು. ನಮ್ಮ ಭಾವನೆಗಳು ವ್ಯತ್ಯಾಸವಾದಾಗ ಉಸಿರಾಟವೂ ವ್ಯತ್ಯಾಸ ಆಗುತ್ತೆ. ಕೋಪ, ದುಃಖ ಆದಾಗ ಉಸಿರು ಬಿಸಿಯಾಗುತ್ತೆ, ಒರಟಾಗುತ್ತೆ. ಉಸಿರನ್ನು ಗಮನಿಸಿದಾಗ ಆ ಭಾವನೆಗಳು ಮಾಯವಾಗಿ ಮನಸ್ಸು ಶಾಂತವಾಗುತ್ತೆ. ಆದ್ದರಿಂದನೇ ಮನಯೇವ ಮನುಷ್ಯಾಣಂ ಕಾರಣಂ ಬಂಧಮೋಕ್ಷಯೋಹೋ ಎಂದು ಸುಭಾಷಿತಗಳು ಸಾರಿರುವುದು. ಮನಸ್ಸಿನಲ್ಲಿರುವ ರಾಗದ್ವೇಷಗಳಿಂದ ಬಿಡುಗಡೆ ಹೊಂದೋದ್ರಿಂದ ಇಹದಲ್ಲಿ ಸುಖ, ಪರದಲ್ಲಿ ಮುಕ್ತಿ ಕೂಡ ನಾವು ಪಡೆಯಬಹುದು.